ಕಲೆಮನೆ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಗುರು ಹಿರಿಯರಿಗೂ ವಿದ್ವಾಂಸರುಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲನೆಯದಾಗಿ ನಮ್ಮನ್ನು ಬರಮಾಡಿಕೊಂಡಿರುವ ಕಲೆಮನೆ ನಿರ್ದೇಶಕರಾದ ಡಾಕ್ಟರ್ ಕೆ ಕುಮಾರ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಅವರ ಪತ್ನಿ ಡಾಕ್ಟರ್ ಮಾಲತಿ ಹಾಗೂ ಮಕ್ಕಳಿಗೂ ನನ್ನ ನಮಸ್ಕಾರಗಳು. ನನಗೆ ಮೈಸೂರು ಶೈಲಿಯ ಕಲೆಯಲ್ಲಿ ಚಿಕ್ಕಂದಿನಿಂದಲೂ ಅಭಿರುಚಿ ಹುಟ್ಟಿಸಿ ವಿದ್ಯೆ ಕಲಿಸಿದ ನಮ್ಮ ತಾಯಿ ಹಾಗೂ ಗುರುವಾದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ವಿಜೇತೆ ಶ್ರೀಮತಿ ಕೃಷ್ಣವೇಣಿ ರಂಗರಾವ್ರವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತೇನೆ. ಮೈಸೂರು ಶೈಲಿಯ ಭರತನಾಟ್ಯ ಅಂದರೆ ಡಾಕ್ಟರ್ ಕೆ ವೆಂಕಟಲಕ್ಷ್ಮಣವರು ಹಾಗೂ ಮೊದಲನೆಯದಾಗಿ ಗುರು ಜಟ್ಟಿ ತಾಯಮ್ಮನವರು, ಹಾಗೆಯೇ ಡಾಕ್ಟರ್ ಕೆ ಪದ್ಮಭೂಷಣ ವೆಂಕಟಲಕ್ಷ್ಮಣವರು. ಅಮ್ಮನವರ ಶಿಷ್ಯೆಯಾಗಿ ನನ್ನ ತಾಯಿಯು ಪಾಠವನ್ನು ಕಲಿತಿದ್ದರು. ಹೆಚ್ಚು ಮೈಸೂರು ಶೈಲಿ ಎಂದರೆ ಹೆಚ್ಚು ಅಭಿನಯಕ್ಕೆ ಆ ಪ್ರಾಮುಖ್ಯತೆ ಕೊಡುತ್ತಿದ್ದರು. ಕುಳಿತಲ್ಲಿಯೇ ಸುಂದರವಾಗಿ ಅಭಿನಯವನ್ನು ಮಾಡುತ್ತಿದ್ದರು. ಹಾಗೆಯೇ ನನ್ನ ತೀಡಿದಂತಹ ನನ್ನ ಅಕ್ಕ, ಅಣ್ಣಂದಿರು ಹಾಗೂ ಅತ್ತಿಗೆಯರು ಸಂಗೀತ ಗುರುಗಳಾದ ವಿದ್ವಾನ್ ಕೆ ಗುರುಪ್ರಸಾದ್ ರವರಿಗೆ ಮತ್ತು ನನ್ನ ಪತಿ ಶ್ರೀ ರವಿಯವರಿಗೂ ಮಕ್ಕಳಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ನಮಸ್ಕಾರಗಳು. ಇಲ್ಲಿ ಸನ್ಮಾನಿತರಾಗಿ ಉಪಸ್ಥಿತರಿರುವ ALB ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಸೌಮ್ಯ ಎಸ್ ರವರಿಗೆ ಹಾಗೂ ನನ್ನ ಅಕ್ಕನ ಸಮಾನರಾದ ಅಕ್ಕನೇ ಎಂದು ಹೇಳಬಹುದು ಶ್ರೀಮತಿ ಡಾಕ್ಟರ್ ಜಮುನಾ ರಾಣಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮಿಬ್ಬರಿಗೂ ನಾನು ಹಾಗೂ ಅಕ್ಕನಿಗೆ ಕರೆ ಮಾಡಿ ಕುಮಾರ್ ಸರ್ ಅವರು ವಿಷಯ ತಿಳಿಸಿದಾಗ ನಮಗೆ ಬಹಳ ಸಂತೋಷವಾಯಿತು. ಈಗಾಗಲೇ ಸಂಸ್ಥೆಯಿಂದ ಸನ್ಮಾನಿತರಾದ ನಡೆಯುತ್ತಿರುವ ಹಾಗೂ ಮುಂದೆಯೂ ಸನ್ಮಾನಗಳನ್ನು ಕಾರ್ಯಕ್ರಮಗಳನ್ನು ಕೊಡುತ್ತಾ ಬರಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಮತ್ತು ಹಾರೈಸುತ್ತೇನೆ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಡಾಕ್ಟರ್ ಕೆ ಕುಮಾರ್ ಸರ್ ಹಾಗೂ ಸಹ ಕುಟುಂಬದವರಿಗೆ ನನ್ನ ಅಭಿನಂದನೆಗಳನ್ನು